ಒಂದು ಸ್ಟಾರ್ಟಿಂಗ್ ಜರ್ನಿ ಹೇಗಿತ್ತು ಅಂದ್ರೆ ನಾವು ಫಸ್ಟ್ ನನ್ನ ಮಗನ ಸ್ಕೂಲ್ಗೆ ಸೇರಿಸ್ಕೊತಾ ಇರಲಿಲ್ಲ. ಒಂದು ಸುಮಾರು 4 ವರ್ಷ ಪ್ರತಿಯೊಂದು ಸ್ಕೂಲ್ನು ನಾನು ಚೇಂಜ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಪಾಠಗಳನ್ನ ಮಾಡಿ ನಮ್ಮ ಮಕ್ಕಳು ಮೇನು ಕುತ್ಕೊಳ್ಳೋ ಹಾಗೆ ಮಾಡಿದ್ರು. ಈಗಿನ ಮಕ್ಕಳು ಕಾಂಪಿಟೇಟಿವ್ ಇದರಲ್ಲಿ ನಮ್ಮ ಮಗು ಮಾಡೋದು ತುಂಬಾ ಕಷ್ಟ ಇದೆ ಅಂತ SSLC ಅನ್ನೋದನ್ನ ಮುಗಿಸಿದ್ದಾರೆ. ಸೊ ಈ ಒಂದು ಚಾರಿಟಬಲ್ ಟ್ರಸ್ಟ್ಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲು ಹೆಂಗಿದ್ದೆ ಅಂದ್ರೆ ನನ್ನ ಮಗ ನಾನು ಈಚೆನೆ ಬರ್ತಾ ಇರಲಿಲ್ಲ. ಹೋದ್ರೆ ಹೊಡಿತಾರೆ, ಸುಮ್ಮನೆ ಕುತ್ಕೋತಾ ಇರ್ಲಿಲ್ಲ, ತೀಟೆ ಮಾಡ್ತಾ ಇರೋದು. ಮತ್ತೆ ಇವಾಗ ಯಾವ ಬಾಗ್ಲು ಹಾಕೋದಿಲ್ಲ, ಯಾರ ಮನೆ ತಗೋದ್ರೂ ಹೋಗ್ತಾನೆ, ಸ್ಕೂಲ್ ಹತ್ರ ಹೋಗ್ತಾನೆ, ಸ್ಕೂಲಲ್ಲಿ ಕುತ್ಕೊಂಡಿರ್ತಾನೆ. ಅಷ್ಟು ಬದಲಾವಣೆ ಆಗಿದೆ ಅವನು. ಮತ್ತೆ ಮೊನ್ನೆ ಪ್ರವಾಸಕ್ಕೆ ಹೋಗಿದ್ವಿ, ಅಲ್ಲಿ ನೀರಲ್ಲಿ ಆಟ ಆಡ್ದ, ಚೆನ್ನಾಗಿದ್ದ. ಮತ್ತೆ ಬೇರೆಯವ್ರ ಜೊತೆ ನಾವು ಬೆರೀತಾನೆ ಇರಲಿಲ್ಲ. ಒಂಥರ ನಾನು ನನ್ನ ಮಗ ಇಬ್ಬರೇ ಒಂಟಿ, ನಾನು ನನಗೆ ಅವನು ಒಂಥರ ಇದ್ಬಿಟ್ಟಿದ್ವಿ. ಇವಾಗ ಎಲ್ಲರ ಜೊತೆ ಇರ್ತೀವಿ, ಯಾವ ಮನೆಯಾದ್ರೂ ಕರ್ಕೊಂಡು ಹೋಗ್ತೀವಿ. ಇವನೇ ಅದರಿಂದ ನನಗಂತೂ ಇವಾಗಂತೂ ಸಖತ್ ಫುಲ್ ಖುಷಿ ಆಗೈತೆ. ಇವಾಗ ಇವನು ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅಂಗಡಿ ಐತೆ ಇಲ್ಲಿ ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ, ಅವನಿಂದ ನಾನು ಗಾಡಿ ಕೊಡ್ಸೋದು ಕಲ್ತ್ಕೊಂಡೆ. ಇದು ಕಾಂಕ್ರೀಟ್ ಪ್ಲಾಂಟ್ ಅಂತೇಳಿ ಒಂದು ಆಪರೇಷನ್ 10-12 ಲಕ್ಷ ರೂಪಾಯಿ ಆಗುತ್ತೆ. ಇದು ಒಳಗಡೆ ಮಿಷಿನ್ ಅನ್ನ ಇಟ್ಟಿರ್ತಾರೆ. ಈ ಮ್ಯಾಗ್ನೆಟ್ ಇದೀಗ ಇಲ್ಲಿಂದ ಕಿವಿಗೆ ಕನೆಕ್ಟ್ ಎಲ್ಲ ವಾಯ್ಸ್ ನ ಅದು ಎಳೆದು ಕನೆಕ್ಟ್ ಮಾಡುತ್ತೆ. ಅವಾಗ ವಾಯ್ಸ್ ತುಂಬಾ ಶಾರ್ಪ್ ಆಗಿ ಇಟ್ಕೊಳ್ಳುತ್ತೆ. ಮಿಷಿನ್ ಒಳಗಡೆ ಇದೆ. 10-12 ಲಕ್ಷ ಆಗುತ್ತೆ. ಮತ್ತೆ ಇವಾಗ ಆದ್ಮೇಲೆ ಸ್ಪೀಚ್ ಥೆರಪಿಯನ್ನು ಕೊಡ್ತಾರೆ. 1-2 ವರ್ಷ ಸ್ಪೀಚ್ ಥೆರಪಿ ಕೊಟ್ರೆ ಮಗು ನಾರ್ಮಲ್ ಮಗು ರೀತಿ ಮಾತಾಡ್ತಾರೆ. ನಾವು ನನ್ನ ಮಗನ ಒಂದು ಥೆರಪಿಲ್ಲ. ನಾನು ಇವತ್ತಿನ ಒಂದು ಸಹಕಾರ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂದಿದೆ. ಅದನ್ನು ಚರ್ಚೆ ಮಾಡಿ ಪ್ರಾರಂಭ ಆಗಿರೋದಕ್ಕೆ 16 ಜನಕ್ಕೆ ನಾವು ಪ್ರಾರಂಭ ಮಾಡಿದಾಗ 4-5 ಜನ ಮಕ್ಕಳುಗಳು ಅವ್ರಿಗೋಸ್ಕರ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಆ ಮಕ್ಕಳ ಪೇರೆಂಟ್ಸ್ ಗಳನ್ನೇ ಎಲ್ಲ ಒಟ್ಟಾಗಿ ಸೇರಿ ಅವರೇ ಕೈಯಿಂದ ಇಲ್ಲಿ ಬರ್ತಕ್ಕಂತ ಸ್ಯಾಲ್ರಿ, ಬೇರೆ ಆಯಾಗಳಿಗೆ ಸ್ಯಾಲ್ರಿ ಎಲ್ಲವನ್ನ ಬರ್ಸ್ತೀವಿ ಅಂತ ಹೇಳಿ ಪಾಪ ಮಾಡಿದಂಥದ್ದು. ನಾವೇ ನಡೆಸುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ನಾವು ಇದನ್ನ ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಈ ಟ್ರಸ್ಟ್ ಪ್ರಾರಂಭ ಮಾಡಿದ್ವಿ. ವಿಶೇಷ ಚೇತನ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅವ್ರ ಆರೋಗ್ಯನ ಕೊಡ್ಬೇಕು ಅಂತ ಹೇಳಿ ಇದು ಸವಾಲಾಗಿ ಪ್ರಾರಂಭ ಮಾಡಿ ಈ ಒಂದು ಶಾಲೆನ ಬಿಡಿಸ್ಕೊಂಡು ಈ ಕೊಠಡಿನ ಸರ್ಕಾರನೇ ಮಾಡ್ಬೇಕು. ಸರ್ಕಾರ ಬಿಲ್ಡಿಂಗ್ ಕೊಡ್ತಾರಲ್ಲ, ಬಿಲ್ಡಿಂಗ್ ಕೊಟ್ಟರು ಇದು ರಿನೋವೇಷನ್ ಮಾಡ್ಬೇಕು. ವಿಶೇಷ ಚೇತನ ಮಕ್ಕಳಿಗೆ ವಿಶೇಷವಾದಂತಹ ಶೌಚಾಲಯ ಬೇಕು. ಶೌಚಾಲಯಗಳನ್ನ ಮಾಡಿಸಿ ಸಲಕರಣೆಗಳನ್ನ ಖರೀದಿ ಮಾಡಿ ಸಂಘ ಸಂಸ್ಥೆಗಳಿಗೆ ಹೋಗಿ ಅಲ್ಲಿ ಅನುಭವವನ್ನು ಪಡ್ಕೊಂಡು ಇದನ್ನ ಪ್ರಾರಂಭ ಮಾಡಿ ಪುಣ್ಯದ ಕೆಲಸ ಮಾಡ್ತಾ ಇದೀವಿ, ನಾವು ತಳಿಲು ಸೇವೆ ಮಾಡ್ತಾ ಇದೀವಿ ಅಂತ ತೃಪ್ತಿ ಆದ್ರೂ ನಮ್ದಂತೂ ಇದೆ. ಅಲ್ಲಿ ಬೆಳಿಗ್ಗೆ ಶುರುವಾದಾಗ ಮಕ್ಕಳನ್ನ ತಂದು ಬಿಡ್ತೀವಿ, ಮುಗಿದ ನಂತರ ತಾವು ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಕೆಲಸಗಳನ್ನ, ಮನೆ ಕೆಲಸ ಇರ್ಬೋದು, ಬೇರೆ ನಿಮ್ಮ ವೈಯಕ್ತಿಕ ಕೆಲಸಗಳಿರ್ಬೋದು, ಅವೆಲ್ಲವನ್ನೂ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಯ್ತು. ಅವತ್ತು 4 ಮಕ್ಕಳಿಗೆ ಅಂತೇಳಿ ನಾವು ಸುಮ್ಮನಾಗ್ಬಿಟ್ಟಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳಿಗೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇಡೀ ರಾಜ್ಯದಲ್ಲಿ ಯಾರಾದ್ರೂ ಅಂಗವಿಕಲರಿಗೆ ಉದ್ಯೋಗ ಕೊಟ್ಟಿದ್ದು ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಮುಖ್ಯಮಂತ್ರಿ ಇದ್ರೆ ಕುಮಾರಸ್ವಾಮಿ ಅವರನ್ನ ಇವತ್ತಿಗೂ ಕೂಡ ಸ್ಮರಿಸ್ಕೊಳ್ತಾರೆ. ಬೇರೆ ಬೇರೆ ರಾಜಕಾರಣಿಗಳನ್ನ ಶಿಕ್ಷಣ ಸಂಸ್ಥೆಗಳು ದೊಡ್ಡ ದೊಡ್ಡ ಸಂಸ್ಥೆಗಳು ಕಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಡೊನೇಷನ್ ತಗೊಳಕ್ಕೆ, ಫೀಸ್ ತಗೊಳಕ್ಕೆ ನಂದು ಒಂದು ಸಂಸ್ಥೆ ಇದೆ ಅಂತ ಕಟ್ಟಿದ್ದಾರೆ. ಯಾರು ಈ ತರದ ಮಕ್ಕಳಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಹೇಳಿ ನಮ್ ಟ್ರಸ್ಟ್ ಇಂದ ನಾವು ಮಾಡಿದ್ವಿ. ನಮ್ ಟ್ರಸ್ಟ್ ಉದ್ದೇಶನೇ ಎಷ್ಟು, ಇವತ್ತು ಇಡೀ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯನ್ನು ಒಳಗೊಂಡಂತೆ ಖಾಸಗಿ ಶಾಲೆಯ ಮಕ್ಕಳಿಗೆ ಕಣ್ಣಿನ ಪರೀಕ್ಷೆನ ಮಾಡಿ ಅವರಿಗೆ ಕನ್ನಡಕವನ್ನು ಕೊಟ್ಟಿರೋದಿರ್ಬೋದು, ಆಪರೇಷನ್ಗಳನ್ನು ಮಾಡಿಸಿರೋದಿರ್ಬೋದು,
ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ನಮ್ಮ ಆಡಳಿತಾವಧಿಯಲ್ಲಿ ನಾನು ಎಲ್ಲಿ ಸವಾಲಾಗಿ ತೆಗೆದುಕೊಂಡು ಬಂದ್ರೆ ಸರ್ಕಾರ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಎಲ್ಲೊಂದ್ ಕಡೆ ಅಧಿಕಾರ ಇಲ್ಲ ಅಂತೇಳಿ ಸುಮ್ಮನಾದ್ರೆ ನಾವು ನಂಬಿರ್ತಕ್ಕಂಥ ಮಕ್ಳು ಇರ್ಬೋದು, ನಂಬಿರ್ತಕ್ಕಂಥ ಪೇರೆಂಟ್ಸ್ ಇರ್ಬೋದು, ನಾವು ಕಟ್ಟಿರ್ತಕ್ಕಂಥ ಸಂಸ್ಥೆ ಇರ್ಬೋದು, ಯಾವತ್ತೂ ಕೂಡ ಜೊತೆಗೆ ಇಡಬಾರ್ದು ಅನ್ನುವಂತ ವಿಚಾರದಲ್ಲಿ ಇವತ್ತಿನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ದಿವಸ ಬಿಡದಿನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ವಿಶೇಷ ಚೇತನ ಮಕ್ಕಳಿಗೆ ಕಲಿಕಾ ಶಾಲೆಯನ್ನು ನಾವೇನು ಕಳೆದ 3 ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಈ ಶಾಲೆಯಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಇವತ್ತು ಮಾಡಬೇಕು ಅಂತೇಳಿ ಎ ಮಂಜು ಚಾರಿಟಬಲ್ ಟ್ರಸ್ಟು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಂಯೋಗದೊಂದಿಗೆ ಇವತ್ತು ಮಾಡಿದ್ದೇವೆ. ನಮ್ಮ ಈ ಶಾಲೆಯಲ್ಲಿ ಸುಮಾರು 15 ಜನ ಮಕ್ಕಳು ಇವತ್ತು ವ್ಯಾಸಂಗ ಮಾಡ್ತಿದ್ದಾರೆ. ಸುಮಾರು ಬಿಡದಿ ಭಾಗದಲ್ಲಿ ಒಂದು 30 ಜನ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡೋದ್ರ ಜೊತೆಯಲ್ಲಿ ಅವ್ರಿಗೆ ಆರೋಗ್ಯ ದೃಷ್ಟಿನಲ್ಲಿ ಸುಧಾರಿಸ್ಬೇಕು ಅಂತೇಳಿ ಫಿಸಿಯೋಥೆರಪಿ ಮಾಡಿಸ್ತಾ ಇರ್ತಕ್ಕಂಥದ್ದು, ಸ್ಪೀಚ್ ಥೆರಪಿಗಳನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು, ಅವ್ರಿಗೆ ಬೇಕಾದಂಥ ಆಪ್ರೇಷನ್ಗಳನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು, ಅವ್ರಿಗೆ ಬೇಕಾದಂಥ ಎಕ್ಸಸೈಸನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಅವರು ಆ ಎಕ್ಸಸೈಸ್ ಮಾಡಲಿಕ್ಕೆ ಬೇಕಾದಂಥ ಸಲಕರಣೆಗಳನ್ನು, ಉಪಕರಣಗಳನ್ನು ಇವತ್ತು ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷ ಅಂತ ಮಂಜಣ್ಣವರು, ಅಲ್ಲಿ ಮತ್ತು ನಮ್ಮ ದುಡ್ಮಾದಯ್ಯವರು ಎಲ್ಲರೂ ಸೇರಿ ಅವರೆಲ್ಲ ಸ್ನೇಹಿತರುಗಳು ಇವತ್ತು ಹಲವಾರು ಸಲಕರಣೆಗಳನ್ನು ಇವತ್ತು ನಮ್ಮ ಕೇಂದ್ರಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ. ಈ ವಿಶೇಷ ಚೇತನ ಮಕ್ಕಳು ದೇವರ ಸ್ವರೂಪ. ಆ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡುವಂಥದ್ದು ಮತ್ತು ಆ ಮಕ್ಕಳಿಗೆ ಆರೋಗ್ಯದಲ್ಲಿ ಸುಧಾರಣೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇರತಕ್ಕಂಥದ್ದು ಒಂದು ಸವಾಲಿನ ಕೆಲಸ. ಆದರೂ ಕೂಡ ಇದನ್ನು ಭಾಳ ಶ್ರದ್ಧೆಯಿಂದ ಮಾಡ್ತಾಯಿದ್ದೀವಿ.